ಏಯ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತಿದ್ದೀನಿ. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಮೈ ಚಾನಲ್ ಲೆಟ್ಸ್ ಲರ್ನ್ ಅನ್ನೋ ಹೆಸರನ್ನು ನಾನು ಯಾಕೆ ಚೂಸ್ ಮಾಡಿಕೊಂಡೆ ಅನ್ನೋದು ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ ಇವತ್ತು. ಸೊ ಲೈಫಲ್ಲಿ ಪ್ರತಿಯೊಂದೊಂದು ಮೂಮೆಂಟಲ್ಲೂ ನಾವು ಏನೋ ಒಂದಿಲ್ಲ ಒಂದು ಕಲ್ತ್ಕೋತಾನೇ ಇರಬೇಕಾಗುತ್ತೆ. ಅದೆಲ್ಲ ರೀತಿಯಲ್ಲೂ ಅಪ್ಗ್ರೇಡ್ಸ್ ಆಗಿರ್ಬೋದು. ಅದು ಪರ್ಸ್ನಲ್ ಲೈಫಲ್ಲಾಗಿರ್ಬೋದು, ಪ್ರೊಫೆಷ್ನಲ್ ಲೈಫಲ್ಲಾಗಿರ್ಬೋದು, ಅಥವಾ ಸೊಸೈಟಿಯಲ್ಲಾಗಿರ್ಬೋದು. ಎಲ್ಲ ಕಡೆಯೂ ನಾವು ಅಪ್ಗ್ರೇಡ್ ಆಗಿದ್ದುಕೊಂಡು ಎಲ್ಲ ಕಡೆಯೂ ನಮ್ಮನ್ನು ನಾವು ಹ್ಯಾಪಿಯಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಅಂದರೆ ಅದಕ್ಕೆ ಮೇನ್ ರೀಸನ್ ಏನು ಅಂತಂದರೆ ಕಲ್ತ್ಕೊಳ್ಳೋದು. ಹೇಗೆ ಕಲ್ತ್ಕೊಳ್ಳೋದು? ಯಾವ ರೀತಿ ಕಲ್ತ್ಕೊಳ್ಳೋದು? ಏನು ಸ್ಕೂಲ್ಗೆ ಹೋಗಿ ಕಲ್ತ್ಕೋಬೇಕಾ, ಕಾಲೇಜ್ಗೆ ಹೋಗಿ ಕಲ್ತ್ಕೋಬೇಕಾ ಲೈಫ್ ಲೆಸನ್ನ? ಇಲ್ಲ. ಕಾಲೇಜ್ ಲೈಫು ಸ್ವಲ್ಪ ದಿನ ಮಾತ್ರನೇ ಇರುತ್ತೆ ನಮ್ಮ ಲೈಫಲ್ಲಿ. ಅದಾದಮೇಲೆ ಇದೆ ಅಲ್ವಾ, ಎಜುಕೇಷನ್ ಲೈಫು ಚಿಕ್ಕದು, ನಮ್ಮದು ಪರ್ಸ್ನಲ್ ಲೈಫ್ ಏನಿದೆ ಅದೇ ದೊಡ್ಡದು. ನಮಗೆ ಎಕ್ಸ್ಪೀರಿಯನ್ಸಸ್ ಭಾಳ ಲೆಸನ್ಸು ಕೊಡ್ತವೆ, ಭಾಳ ಟೀಚ್ ಮಾಡ್ತವೆ. ಅಟ್ ದ ಸೇಮ್ ಟೈಮ್ ಸೊಲ್ಯೂಷನ್ಸು ಇರ್ತವೆ. ನಾವು ಅದನ್ನು ಫಿಗರ್ ಔಟ್ ಮಾಡಬೇಕು. ಎಲ್ಲಿ ಯಾವ ಪ್ರಾಬ್ಲಮ್ಗೆ ಎಲ್ಲಿ ಸೊಲ್ಯೂಷನ್ನು ಫಿಟ್ ಆಗುತ್ತೆ ಅನ್ನೋದನ್ನು ನಾವು ತಿಳ್ಕೋಬೇಕು ಅಂತಂದರೆ ನಾವು ಕಲ್ತ್ಕೊಂಡು ಹೋಗಿ ಮಾತ್ರ ಅದನ್ನು ಇಂಪ್ಲಿಮೆಂಟ್ ಮಾಡಿ ಸೊಲ್ಯೂಷನ್ ಸಿಗೋದಕ್ಕೆ ಸರಿ ಹೋಗುತ್ತೆ. ಲೈಫಲ್ಲಿ ಎವ್ರಿ ಪ್ರಾಬ್ಲಮ್ ದೆರ್ ಈಸ್ ಎ ಸೊಲ್ಯೂಷನ್. ಯಾವುದೇ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಇಲ್ಲದೆ ಇರುವಂಥ ಪ್ರಾಬ್ಲಮೇ ಯಾವುದೂ ಇಲ್ಲ. ಎಲ್ಲ ಪ್ರಾಬ್ಲಮ್ಸ್ಗೂ ಸೊಲ್ಯೂಷನ್ಸ್ ಇದೆ. ಆದರೆ ನಾವು ಅದನ್ನು ನೋಟಿಸ್ ಮಾಡಿ ಅಲ್ಲಿ ಏನು ಫಿಟ್ ಆಗುತ್ತೆ ಆ ಸಿಚುವೇಶನ್ಗೆ ಅನ್ನೋದನ್ನು ಕಲಿತು ಅದ್ರ ಮೇಲೆ ಇಂಪ್ಲಿಮೆಂಟ್ ಮಾಡಿದ್ರೆ ಎಲ್ಲ ಪ್ರಾಬ್ಲಮ್ಸು ಸಾಲ್ವ್ ಆಗ್ತವೆ. ಈಗ ವರ್ಲ್ಡ್ ಇಷ್ಟೆಲ್ಲ ಪ್ರೋಗ್ರೆಸ್ ಯಾಕೆ ಆಗ್ತಾ ಇದೆ? ಕಲಿಕೆಯಿಂದನೇ ಪ್ರೋಗ್ರೆಸ್ ಆಗ್ತಾ ಇರೋದು. ಅದೇನೇ ಆಗಿರ್ಬೋದು, ಬೇಸಿಕ್ಸ್ ಥಿಂಗ್ಸಿಂದ ಹಿಡಿದು ಅಡ್ವಾನ್ಸ್ ಥಿಂಗ್ಸ್ವರೆಗೂ ಪ್ರತಿಯೊಂದನ್ನು ಕಲಿಯೋದ್ರಿಂದನೇ ನಾವು ಪ್ರೋಗ್ರೆಸ್ ಆಗೋದಕ್ಕಾಗೋದು. ಸೊ ಎಲ್ಲೋ ಒಂದು ಕಡೆ ನಾವು ಏನು ಮಾಡ್ತೀವಿ ಅಂತಂದರೆ ಒಂದು ಮೂಮೆಂಟಲ್ಲಿ ನಾವು ಸುಮ್ಮನೆ ಆಗ್ಬಿಡ್ತೀವಿ, ಕಲಿಯೋಕ್ಕೆ ಹೋಗಲ್ಲ, ಎಸ್ಪೆಷಲಿ ಒಂದು ಸರ್ಟನ್ ಏಜ್ ಆದಮೇಲೆ. ಸೊ ಐ ಡೋಂಟ್ ಥಿಂಕ್ ದಟ್ಸ್ ಗುಡ್ ಅಂತ. ಪ್ರತಿಯೊಬ್ಬೊಬ್ರಿಗೂ ಅಷ್ಟೇ. ಎಲ್ಲಿ ನಾವು ಕಲಿಯೋದನ್ನು ನಿಲ್ಲಿಸ್ತೀವೋ ಅಲ್ಲಿ ನಮ್ಮ ಪ್ರೋಗ್ರೆಸ್ಸೂ ಅಲ್ಲಿಗೆ ಮುಗಿದೋಗುತ್ತೆ, ಅಲ್ಲಿಗೆ ನಮ್ಮ ಖುಷಿನೂ ಅಲ್ಲಿಗೆ ನಿಂತೋಗುತ್ತೆ. ಸೊ ಲೈಫ್ ಎಷ್ಟು ಚಾನ್ಸ್ ಕೊಡುತ್ತೋ ನಮಗೆ ಅಷ್ಟು ಮೂಮೆಂಟ್ಸ್ನೂ ನಾವು ಕಲಿತು ಅದರಿಂದ ಖುಷಿಯಾಗಿರೋದನ್ನು ಕಲ್ತ್ಕೊಂಡ್ರೆ ಲೈಫ್ ಲಾಂಗ್ ನಾವು ಹ್ಯಾಪಿಯಾಗಿರ್ಬೋದು, ನೆಮ್ಮದಿಯಾಗಿರ್ಬೋದು, ಕ್ಲಾರಿಟಿ ಇರುತ್ತೆ ಲೈಫಲ್ಲಿ. ಅವಾಗ ಕನ್ಫ್ಯೂಷನ್ಸ್ ಇರಲ್ಲ. ಸೊ ಹೇಗೆ ಇವೆಲ್ಲ ಅಳವಡಿಸ್ಕೊಳ್ಳೋದು ಲೈಫಲ್ಲಿ ಅನ್ನೋದನ್ನು ನನ್ನ ಮುಂಬರುವ ಪ್ರತಿಯೊಂದೊಂದು ವಿಡಿಯೋನಲ್ಲೂ ಒಂದೊಂದು ಸಮಸ್ಯೆಗೆ ಪರಿಹಾರಗಳನ್ನ ನಾನು ತೊಗೊಂಡು ಬರ್ತಾಯಿದ್ದೀನಿ. ತಪ್ಪದೇ ನೋಡಿ, ಸೊಲ್ಯೂಷನ್ ಹುಡ್ಕೋಣ, ಎಲ್ಲರೂ ಖುಷಿಯಾಗಿರೋಣ. ಥ್ಯಾಂಕ್ ಯು.